ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀಟ್ ವಿದ್ಯಾರ್ಥಿಗಳಿಗೆ ಫೈನಲ್ ಕೀ ಆನ್ಸರ್ನ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಫೈನಲ್ ಆನ್ಸರ್ ಕೀ ಆಫ್ ನೀಟ್ UG 2023 ಎಕ್ಸಾಮಿನೇಷನ್ ಆನ್ 7 May 2023, 6 June 2023 ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗಂತ ಹೇಳಿದ್ರೆ ಕೀ ಆನ್ಸರ್ಸ್ ಡೌನ್ಲೋಡ್ ಆಗುತ್ತೆ. ಚೆಕ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ ಕೀ ಆನ್ಸರ್. UG ನೀಟ್ 2023 ಫೈನಲ್ ಆನ್ಸರ್ ಕೀ, ಡೇಟ್ ಆಫ್ ಎಕ್ಸಾಮ್ 7/5/2023, ಬ್ಲಾಕ್ ಕೋಡ್ E1 ಅಂತೆ. 1 2 ಈ ಥರ ಇದೆ ನೋಡಿ. ಇದು F1 ಬ್ಲಾಕ್ ಕೋಡು. ಈ ಥರ ಇದೆ ನೋಡ್ಕೊಳ್ಳಿ. ಬುಕ್ ಕೋಡು ಎಲ್ಲ ಇದೆ ನೋಡಿ. ಇದು ನಿಮ್ಮದು ಕೋಡ್ ಯಾವುದು ಅಂತ ನೋಡ್ಕೊಂಡ್ಬಿಟ್ಟು ನಿಮ್ಮ ಆನ್ಸರನ್ನು ಏನು ಅಂತ ಹೇಳಿದ್ರೆ ಚೆಕ್ ಮಾಡ್ಕೊಳ್ಳಿ. 200 ಇರುತ್ತೆ ನೋಡಿ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ಬೋದು. B ಡಿನೋಟ್ಸ್ ಬೋತ್ 1 and 3 ಆರ್ ಕರೆಕ್ಟ್ ಅಂತ. ಇದನ್ನು ನೀವು ಗಮನಿಸ್ಕೊಳ್ಬೇಕು. B E ಡಿನೋಟ್ಸ್ ಬೋತ್ 2 and 4 ಆರ್ ಕರೆಕ್ಟ್ ಅಂತ. ಮತ್ತು 5 ಡಿನೋಟ್ಸ್ ದ ಕ್ವಶನ್ ಈಸ್ ಡ್ರಾಪ್ಡ್. ಈ ಥರ ಇದೆ. ಇದು ನೋಡ್ಕೋಬೇಕು. ಎಲ್ಲಿ D ಇದೆ ನೋಡಿ, ಅವುಗಳನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ನಿಮಗೆಲ್ಲ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಇಲ್ಲಿ ನೋಡ್ಬೋದು, NTA ಡಿಕ್ಲೇರ್ಸ್ ರಿಸಲ್ಟ್ಸ್. NTA ಸ್ಕೋರ್ ರ್ಯಾಂಕ್ ಆಫ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ UG 2023 ಅಂತಿದೆ. ಮತ್ತು ಗ್ರ್ಯಾಜುಯೇಟ್ ಮೆಡಿಕಲ್ ಎಜುಕೇಷನ್ ರೆಗ್ಯುಲೇಷನ್ಸ್ 2023 ರಿಗಾರ್ಡಿಂಗ್ ನೀಟ್ ಅಂತ. ಇಲ್ಲಿ ನೋಡ್ಬೋದು, ಚಾಲೆಂಜ್ ಆಫ್ ಪ್ರಾವಿಷನಲ್ ಆನ್ಸರ್ ಕೀ, ಡಿಸ್ಪ್ಲೇ ಆಫ್ ಸ್ಕ್ಯಾನ್ಡ್ ಇಮೇಜಸ್ ಆಫ್ OMR ಆನ್ಸರ್ ಶೀಟ್ ಆ್ಯಂಡ್ ಡಿಸ್ಪ್ಲೇ ಆಫ್ ರೆಕಾರ್ಡ್ ರೆಸ್ಪಾನ್ಸ್ ಆಫ್ ಕ್ಯಾಂಡಿಡೇಟ್ಸ್ ಆಫ್ ಮಣಿಪುರ್ ಸ್ಟೇಟ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ UG 2023 ರಿಜಿಸ್ಟರ್ ಅಂತ ಇದೆ. ಚಾಲೆಂಜ್ ಆಫ್ ಪ್ರಾವಿಷನಲ್ ಕೀ ಆನ್ಸರ್ ಕೀ, ಡಿಸ್ಪ್ಲೇ ಆಫ್ ಸ್ಕ್ಯಾನ್ಡ್ ಇಮೇಜಸ್ ಆಫ್ OMR ಆನ್ಸರ್ ಶೀಟ್ ಆ್ಯಂಡ್ ಡಿಸ್ಪ್ಲೇ ಆಫ್ ರೆಕಾರ್ಡೆಡ್ ರೆಸ್ಪಾನ್ಸ್ ಆಫ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತದೆ. ಅಂದರೆ ನಿಮಗೇನು ಅಂತ ಹೇಳಿದ್ರೆ, ನಿಮಗೆ ಇಮೇಜಸ್ ಕೂಡ, ಸ್ಕ್ಯಾನ್ಡ್ ಇಮೇಜಸ್ ಕೂಡ ಕೊಟ್ಟಿದ್ದಾರೆ. OMRದು ನಿಮ್ಮ OMRದು ಸ್ಕ್ಯಾನ್ಡ್ ಇಮೇಜಸನ್ನು ನಿಮ್ಮ ಮೇಲ್ ID ಗೆ ಕಳಿಸಿರ್ತಾರೆ. ಅದನ್ನು ಏನು ಅಂತ ಹೇಳಿದ್ರೆ, ಅದ್ರ ಜೊತೆ ನೀವೇನು ಅಂತ ಹೇಳಿದ್ರೆ ಈ ಕೀ ಆನ್ಸರ್ಸನ್ನು ಮ್ಯಾಚ್ ಮಾಡ್ಕೊಳ್ಳಿ. ಕೆಲವು ಸಲ ನೀವು ಕರೆಕ್ಟಾಗಿ OMR ತುಂಬಿದರೂ ಕೂಡ ಅವರೇನಾದರೂ ನಿಮ್ಗೆ ಮಾರ್ಕ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಚಾಲೆಂಜ್ ಮಾಡಲಿಕ್ಕೆ ಕೂಡ ಅವಕಾಶ ಇರುತ್ತೆ. NTA ಡಿಕ್ಲೇರ್ಸ್. ಇವು ಒಂದೊಂದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇವು ನೋಟಿಫಿಕೇಷನ್ ಎಲ್ಲ ಇರ್ತವೆ, ನೋಡ್ಕೊಂಡು ಓದಿ ಚೆನ್ನಾಗಿ. NTA ಡಿಕ್ಲೇರ್ಸ್ ರಿಸಲ್ಟ್ಸ್ ಆಫ್ NTA ಸ್ಕೋರ್ ಲಿಸ್ಟ್ ರ್ಯಾಂಕ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ UG 2023 ರಿಜಿಸ್ಟರ್ ಅಂತ ಇದೆ. ಪ್ರೆಸ್ ಇದೆ, ನೋಡ್ಕೋಬೋದು. ಇದನ್ನೆಲ್ಲ ಓದ್ಕೊಳ್ಳಿ ನೀವು. ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ ಎಲ್ಲ ಇದೆ ನೋಡಿ, ಎಷ್ಟು ಜನ ಇದ್ದರು ಅಂಥೇಳಿ. ಸೆಂಟ್ರ್ ವೈಸ್ ಕ್ಯಾಂಡಿಡೇಟ್ಸ್ ಇದೆ. ಇದನ್ನೆಲ್ಲ ಓದಿ ಹೇಳೋಕ್ಕೆ ಆಗಲ್ಲ ಸ್ನೇಹಿತರೆ, ನೀವು ಓದ್ಕೊಳ್ಳಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಅಂತೆ. ನೋಡ್ಕೊಳ್ಳಿ. ಇದು ನೋಟಿಫಿಕೇಷನ್ ಕೆಲವು ನೋಡ್ಕೋಬೇಕಾಗತ್ತೆ. ರಿಸಲ್ಟ್ ಅನೌನ್ಸ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿ. ನೀಟಲ್ಲಿ ಬಿಟ್ಟಿದ್ದಾರೆ. ಮತ್ತೇನಿದೆ ಅಂತ ಹೇಳಿದ್ರೆ, ಇನ್ನೊಂದು ತೋರಿಸ್ತೀನಿ. ಎಲ್ಲ ಲಿಂಕನ್ನು ಒಂದು ಸಲ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಗ್ರ್ಯಾಜುಯೇಟ್ ಮೆಡಿಕಲ್ ರೆಗ್ಯುಲೇಷನ್ಸ್ ಅಂತ ಇದೆ, ಇದು ನೋಡ್ಕೊಳ್ಳಿ. ಗ್ರ್ಯಾಜುಯೇಟ್ ಮೆಡಿಕಲ್ ಎಜುಕೇಷನ್ ರೆಗ್ಯುಲೇಷನ್ 2023 ಇನ್ ಗೆಜೆಟೆಡ್ ಆಫ್ ಇಂಡಿಯಾ ವೈಡ್ ನೋಟಿಫಿಕೇಷನ್ ಡೇಟೆಡ್ 2nd June 2023 and subsequent guidance issued by UG MEB on 12/6/2023 for admission MBBS course following is confirmed. Previous procedures, rules as per information bulletin published by NTA shall be followed for deciding the same merit of candidates for the tie breaking in the NEET UG 2023 result. Admission counseling migration etc ಅಂತ ಇದೆ. ಅಂದರೆ ಏನು ಪ್ರೀವಿಯಸ್ಸಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಲ್ಲ, ಅವೇ ಮುಂದುವರಿತವೆ.
ಚಾಲೆಂಜಸ್ ಆಫ್ ಪ್ರಾವಿಷನಲ್ ಕೀ ಆನ್ಸರ್ ಇರುತ್ತೆ, ಇದ್ರ ಮೇಲೆ ಕೂಡ ನೀವು ಕ್ಲಿಕ್ ಮಾಡಿ ಚೆಕ್ ಮಾಡ್ಕೋಬೋದು. ಎಲ್ಲ PDF ಡೌನ್ಲೋಡ್ ಆಗ್ತಾವೆ, ಓದ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಎಕ್ಸಾಮಿನೇಷನ್ಸ್ ಅಂತ ಇದೆ, ನೀಟ್ UG 2023. ಆನ್ಸರ್ ಕೀ ಚಾಲೆಂಜಸ್, ಪ್ರೋಸೆಸ್ ಆ್ಯಕ್ಟಿವಿಟೀಸ್ ನೋಡ್ಬೋದು. 2 ಆನ್ಸರ್ ಕೀ ಚಾಲೆಂಜು ಮತ್ತು ರೆಕಾರ್ಡ್ ರೆಸ್ಪಾನ್ಸ್ ಚಾಲೆಂಜು. ಪ್ರೊಸೆಸಿಂಗ್ ಫೀಸ್ ನಾವು 200 ಇದೆ, ನೀವು ಚಾಲೆಂಜ್ ಮಾಡಬೇಕು ಅಂತ ಹೇಳಿದ್ರೆ, ಯಾವುದಾದ್ರೂ ಆನ್ಸರ್ ರಾಂಗ್ ಇತ್ತು ಅಂತ ಹೇಳಿದ್ರೆ. ಫಾರ್ ಈಚ್ ಆನ್ಸರ್ ಕೀ ಚಾಲೆಂಜಸ್ ಇದೆ, ನಾನ್ ರಿಫಂಡೇಬಲ್, ವಾಪಸ್ ಬರಲ್ಲ. 200 ಪರ್ ಕ್ವಶನ್ ಫಾರ್ ಈಚ್ ನಾನ್ ರಿಫಂಡೇಬಲ್ ಇದೆ. ಸ್ಟಾರ್ಟಿಂಗ್ ಡೇಟ್ 11 ಜೂನ್ 2023ರಿಂದ ಲಾಸ್ಟ್ ಡೇಟ್ 12/3/2023ವರೆಗೆ ನೀವು ಚಾಲೆಂಜನ್ನು ಮಾಡ್ಬೋದು, ಏನಾದರೂ ರಾಂಗ್ ಇದ್ದರೆ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಮತ್ತು ಆನ್ಸರಲ್ಲಿ. ಪ್ರೋಸೆಸ್ ಆಫ್ ಪೇಮೆಂಟ್ ನೋಡ್ಬೋದು, ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಅಥವಾ ನೆಟ್ ಬ್ಯಾಂಕಿಂಗ್ ಥ್ರೂ ಮಾಡ್ಬೋದು. 12 ಜೂನ್ 2023 ಒಳಗಡೆ ನಾನ್ ರಿಫಂಡೇಬಲ್ ಆಗಿರುತ್ತೆ ಅಮೌಂಟು. ಯಾವ ಥರ ಅಪ್ಲಿಕೇಶನ್ ಎಲ್ಲ ಇರುತ್ತೆ ನೋಡಿ ಇಲ್ಲಿ. ಪ್ರೊಸೀಜರ್ ಫಾರ್ ಚಾಲೆಂಜ್ ಆಫ್ ಆನ್ಸರ್ ಕೀ, ಪ್ಲೀಸ್ ಗೋ ಟು ದಿ ವೆಬ್ಸೈಟ್, ನೀಟ್ ವೆಬ್ಸೈಟ್ಗೆ ಹೋಗ್ಬೇಕು, neet.nta.nic.in. ಕ್ಲಿಕ್ ಹಿಯರ್ ಫಾರ್ ಅಪ್ಲೈ ಆನ್ಸರ್ ಕೀ ಚಾಲೆಂಜ್ ಅಂತ ಇರುತ್ತೆ ಅಲ್ಲಿ. ಕ್ಲಿಕ್ ಹಿಯರ್ ಫಾರ್ ಅಪ್ಲೈ ಆನ್ಸರ್ ಕೀ ಚಾಲೆಂಜ್ ಅಲ್ಲಿ ಹೋಗ್ಬೇಕು. ಸೆಲೆಕ್ಟ್ ದಿ ಟೆಸ್ಟ್ ಬುಕ್ಲೆಟ್ ಕೋಡ್ ಆಗಲಿ ತೋರಿಸಿದ್ನಲ್ಲಿ ನಿಮಗೆ. ಮತ್ತು ಲಾಗಿನ್ ವಿತ್ ದಿ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಡೇಟ್ ಆಫ್ ಬರ್ತ್, ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಆಗಬೇಕು. ಎಂಟರ್ ಯುವರ್ ಸೆಕ್ಯೂರಿಟಿ ಕೋಡನ್ನು ಅಪ್ಲೈ ಮಾಡಬೇಕು. ಯು ವಿಲ್ ಸಿ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ ಈ ಸೀಕ್ವೆನ್ಷಿಯಲ್ ಆರ್ಡರ್. UG NEET 2023 50 ಪ್ಲಸ್ ಕ್ವಶನ್ಸ್ ಇರ್ತಾವೆ, 200 ಮಾರ್ಕ್ಸ್. ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಜಿಯಾಲಜಿ. ಅಂದರೆ ಬಯಾಲಜಿನೇ 100 ಮಾರ್ಕ್ಸ್ ಇರುತ್ತೆ, ಕೆಮಿಸ್ಟ್ರಿ ಒಂದು 50 ಮಾರ್ಕ್ಸ್, ಫಿಸಿಕ್ಸ್ ಒಂದು 50 ಮಾರ್ಕ್ಸ್ ಇರುತ್ತೆ. 200 ಕ್ವಶನ್ಸ್ ಇರ್ತವೆ. ದಿ ನಂಬರ್ ಆಫ್ ನೆಕ್ಸ್ಟ್ ಕ್ವಶನ್ ಆನ್ಸರ್ ಕಾಲಮ್ ಕರೆಕ್ಟ್ ಆಪ್ಷನ್ ಎಲ್ಲ ನೀವು ಸೆಲೆಕ್ಷನ್ ಮಾಡೋ ಬಾಕ್ಸ್ ಸೆಲೆಕ್ಷನ್ ಮಾಡಿಬಿಟ್ಟು ಯಾವ ಥರ ನೀವು ಕ್ಲೇಮ್ ಮಾಡ್ಬೇಕಂತ ಕೊಟ್ಟಿದ್ದಾರೆ ಪ್ರೊಸೀಜರ್ ಇದು. ಇಷ್ಟಿದೆ ನೋಡಿ. ಮತ್ತೇನಾದರೂ ಅಪ್ಡೇಟ್ಸ್ ನಾನು ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ನೀವು ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತಾ ಮತ್ತೆ ನಾನು ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತೀನಿ.